ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಬಳ್ಳಾರಿ ಕ್ರೈಸ್ತ ಸಮುದಾಯ ನಾವೆಲ್ಲರೂ ಒಟ್ಟಾಗಿ ಸೇರಿ ಆಂಧ್ರ ಪ್ರದೇಶದ ಒಂದು ಭಾಗದಲ್ಲಿ, ರಾಜಮಂಡ್ರಿ ಭಾಗದಲ್ಲಿ ನಡೆದಂತ ಅಕಾಲಿಕ ಮರಣ, ಅನುಮಾನಾಸ್ಪದ ಮರಣ, ಇದನ್ನ ನಾವು ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ನ್ಯಾಯ ಕೇಳ್ತಾ ಇದ್ದೀವಿ. ತಪ್ಪಿತಸ್ಥರಿಗೆ ಶಿಕ್ಷೆ ಸರ್ಕಾರದವರು ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ದುಃಖ ತಪ್ಪಿದ ಕುಟುಂಬಕ್ಕೆ ಅವರಿಗೆ ಸಾಂತ್ವನ ಮತ್ತು ನ್ಯಾಯ ಸಿಗಬೇಕು. ಇದು ನಮ್ಮ ಕ್ರೈಸ್ತ ಸಮುದಾಯದ, ಇದು ಮಾನವೀಯತೆಯ ಒಂದು ವಿಶೇಷವಾದಂತ ಕಾರ್ಯ. ನಾವೆಲ್ಲರೂ ಒಂದೇ, ಯಾರು ಯಾರನ್ನ ಹೊಡೆಯೋ ಹಕ್ಕಿಲ್ಲ. ಇದು ದೇವ್ರು ಕೊಟ್ಟ ಜೀವ, ಇದನ್ನ ನಾವು ಕಾಪಾಡಬೇಕು ಹೊರತು ತೆಗೆಯೋ ಹಕ್ಕಿಲ್ಲ. ಸೊ ಈ ಕಾರಣದಿಂದ ನಾವು ಕ್ರೈಸ್ತರಾಗಿ ಯಾರಿಗೇ ಆಗ್ಲಿ, ಯಾರಿಗೂ ಯಾವುದೋ ಅಂತ ತೊಂದರೆ ಮಾಡುವಂತ ಈ ಒಂದು ಪರಿಕಲ್ಪನೆ ಸಂಪೂರ್ಣವಾಗಿ ಸಮಾಜದಿಂದ ಹೊರಗೆ ಹೋಗ್ಬೇಕು ಅನ್ನುವಂಥದ್ದೇ ನಮ್ಮದು. ಇದಕ್ಕಾಗಿ ನಾವು ಪ್ರವೀಣ್ ಪಗಡಾಲ ಇವರ ಒಂದು ನಿದರ್ಶನದ ಮೂಲಕ ನಾವು ನ್ಯಾಯ ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಶಾಂತಿಯುತವಾದ ರೀತಿಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕಳೆದಂತ ದಿನಮಾನಗಳ ಹಿಂದೆ ಪ್ರವೀಣ್ ಪಗಡಾಲ ಪಾಸ್ಟ್ ಅವರ ಒಂದು ಹತ್ಯೆದ ಬಗ್ಗೆ ನಾವು ರ್ಯಾಲಿ ಮಾಡಿದ್ದೇವೆ. ಯಾಕಂದ್ರೆ ಅದು ಬಹಳ ಜನ ಅದು ಆಕ್ಸಿಡೆಂಟ್ ಎಂಬುದಾಗಿ ಹೇಳ್ತಾರೆ. ಆದ್ರೆ ನಮ್ಮ ಕ್ರೈಸ್ತ ಸಮಾಜಕ್ಕೆ ಅದು ಒಂದು ಅನುಮಾನಾಸ್ಪದವಾಗಿದೆ. ಅದರಿಂದ ಮತ್ತೆ ಸರ್ಕಾರದವರು ಅದನ್ನ ವೆರಿಫೈ ಮಾಡಬೇಕು. ಅದ್ರ ಬಗ್ಗೆ ಅವ್ರ ಕುಟುಂಬಕ್ಕೆ ಮತ್ತು ಕ್ರೈಸ್ತ ಸಮಾಜಕ್ಕೆ ಅವರು ನ್ಯಾಯವನ್ನು ಕೊಡಿಸಬೇಕು. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಕ್ರೈಸ್ತ ಸಮಾಜವು ಉಗ್ರ ಹೋರಾಟ ಮಾಡ್ತಾ ಈ ಒಂದು ಮಾಧ್ಯಮದ ಮೂಲಕ ನಾವು ತಿಳಿಸ್ತೇವೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.